ಕಾನ್ಸುಲೇಟ್ ಆಫೀಸ್ ಬಂದು ನನ್ನ ಭೇಟಿ ಮಾಡಿದ್ರು. ಅವ್ರಿಗೆಲ್ಲ ಭಾಳ ಸಂತೋಷ ಇದೆ. ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬರ್ತಾ ಇದೆ. ನಮ್ಮ ಎಲ್ಲ ಇನ್ವೆಸ್ಟರ್ಸ್ ಎಲ್ಲ ಭಾಳ ಖುಷಿಯಾಗಿದ್ದಾರೆ. 2026ಕ್ಕೆ ಅವರು ಕೂಡ USA ಯಾವ ರೀತಿ ಓಪನ್ ಮಾಡಿದ್ದಾರೆ ವೀಸಾ ಕೊಡಲಿಕ್ಕೆ, ಅದ್ರ ಬಗ್ಗೆ ಆಲೋಚನೆಯನ್ನು ಮಾಡಿ ಅವರು ಕೂಡ ಓಪನ್ ಮಾಡಲಿಕ್ಕೆಲ್ಲ ಸಿದ್ಧತೆಯನ್ನು ಮಾಡಿಕೊಡ್ತಾರೆ. ಆ ವಿಚಾರ ಕೂಡ ಗಮನಿಸಿದ್ದಾರೆ. ಸೊ ಏನೇ ಇದ್ದು ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದೇವೆ. ಯಾವುದೇ ವಿಚಾರದಲ್ಲೂ ತಾವು ಯೋಚನೆ ಮಾಡಿ ಕರ್ನಾಟಕ ಸರ್ಕಾರ ಭಾರತದ ಹೊರಗಡೆ ಪ್ರಗತಿಪರವಾದಂಥ ಸರ್ಕಾರ ಇದೆ ಅನ್ನೋದನ್ನು ಅವರಿಗೆ ಮಂಡನೆ ನೋಡಮ್ಮ. CM ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಲಾ ಮಿನಿಸ್ಟ್ರು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಇದು ನಾವು ನನಗೆ ಭಾಳ ಹಿಂದಿನಿಂದಲೇ ಇದ್ರ ಬಗ್ಗೆ ವಿಚಾರ ಭಾಳ ಅಧ್ಯಯನ ಮಾಡಿದ್ದೀವಿ. ಲೀಗಲ್ ಆಗಿ ಏನೇನು ಆಸ್ಪೆಕ್ಟ್ಸ್ ಇದೆ ಅನ್ನೋದೆಲ್ಲ ಗಮನದಲ್ಲಿ ಇಟ್ಕೊಂಡು ಚರ್ಚೆ ಮಾಡ್ತಿದ್ದೀವಿ. ಸದ್ಯದಲ್ಲೇ ವಿಲ್ ಕಮ್ ಔಟ್ ವಾಟ್ ಆ್ಯಕ್ಷನ್. ಸರ್, ರಾಮುಲು ಅವ್ರನ್ನ ತಾವು ಸಂಪರ್ಕ ಮಾಡಿದ್ರೆ ಪದೇ ಪದೇ ಚರ್ಚೆ ಮಾಡ್ತೀವಿ. ಅವ್ರು ಚಪ್ಪಲಕ್ಕೆ ಏನೋ ಮಾತಾಡ್ತಾನೆ ಅಂತಂದರೆ ಇನ್ನು ಆ ಪಾರ್ಟಿಲೇ ಇರಲಿಲ್ಲ. ಈಗ ಆ ಪಾರ್ಟಿಗೆ ಕಾಲಿಟ್ಬಿಟ್ಟು ಈಗ ಆ ಮನೆ ನೋಡಿ ಪ್ರಯತ್ನ ಮಾಡಿ ನಾನು ಅವನ ಹೆಸರು ಮಾತಾಡ್ಬಿಟ್ಟು ನಾನ್ಯಾಕೆ ಅವ್ನು ದೊಡ್ಡ ಮಾಡಲಿ. ಅವನು ನನ್ನ ಹೆಸರು ತಗೊಬಿಟ್ರೆ ನಾನು ದೊಡ್ಡವನಾಗೋಗ್ತೀನಿ. ನಾನು ನೋಡಿದ್ನ ಯಾರ್ಯಾರು ಸಂಪರ್ಕದಲ್ಲಿರೋನು ಬಿಟ್ಬಿಟ್ಟು ಅವನೇ ಸಂಪರ್ಕದಲ್ಲಿ ಯಾರ ಜೊತೆ ಇಲ್ಲ ಅಂತ ಈಗ ಚರ್ಚೆ ಮಾಡ್ತಾರೆ. ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ಹೆಸರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನನ್ನ ಹತ್ರ ರಾಮುಲು ಮಾತಾಡಿಲ್ಲ, ಸಿಕ್ಕಿಲ್ಲ. ಯಾವಾಗ ಸಿಕ್ಕಿದ್ರು ಇಲ್ಲೇ ಕೇಳಿದ್ದೆ ನಾನು. 23ರಲ್ಲಿ ಕೇಳಿದ್ರು ಸರ್, ವಿಧಾನಸಭೆ ಚುನಾವಣೆ ಎಲೆಕ್ಷನ್ ಮುಂಚಿತವಾಗಿ ಕೇಳಿದ್ರು. ಅವ್ರು ಬರಲ್ಲ ಅಂತ ಹೇಳಿದ್ರು. ಆಫರ್ ಕೊಟ್ಟಿದ್ದೆ ಇಲ್ಲ ಅಂತ. ಇಲ್ಲ ಸರ್, ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಆಗಿಂದ ಹೇಳಿದ್ದೆ. ಒಂದು 50 ಜನಕ್ಕೆ ಕೇಳಿದ್ದೀನಿ ಸರ್. ಒಂದು ವೇಳೆ ರಾಮುಲು ಒಪ್ಕೊಂಡು ಈಗೇನೋ ಪಕ್ಷಕ್ಕೆ ಬಂದರೆ ಸುಮ್ಮನೆ ಯಾಕೆ ನಾನು ಕನಸಿಗೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಕೆಲ ಸಚಿವರು ಬಂದರೆ ಸ್ವಾಗತ ಅಂತ ಹೇಳಿದ್ದಾರೆ ಸರ್. ನನ್ನವರೆಗೂ ಟೇಬಲ್ ಬಂದಾಗ ನನ್ನ ಟೇಬಲ್ ಬಂದಾಗ ಚರ್ಚೆ